ಈಗಾಗಲೇ ಚಿತ್ರದುರ್ಗದ ವಿವಿ ಸಾಗರ ಜಲಾಶಯ ಏನಿದೆ ಅದು ಈಗಾಗಲೇ ಕೋಡಿ ಬಿದ್ದಿದೆ. ಜಲಾಶಯ ಭರ್ತಿ ಹಿನ್ನೆಲೆ ಹಿನ್ನೀರು ಭಾಗ ಮುಳುಗಡೆಯಾಗಿರುವಂತದ್ದು. ಚಿತ್ರದುರ್ಗದ ವಿವಿ ಸಾಗರ ಜಲಾಶಯ ಏನಿದೆ ಆಲ್ರೆಡಿ ಕೋಡಿ ಬಿದ್ದಿದೆ. ಹಿನ್ನೆಲೆ ನೀರು ಭಾಗದ ಮುಳುಗಡೆಯಾಗಿರುವಂತದ್ದು. ಹಿನ್ನೀರಿನಲ್ಲಿರುವಂತಹ ಹಲವು ಮನೆಗಳು ಜಮೀನುಗಳು ಜಲಾವೃತ ಆಗಿದೆ. ಹೊಸದುರ್ಗ ತಾಲೂಕಿನ ಪೂಜಾರಹಟ್ಟಿ ಮನೆಗಳು ಮುಳುಗಡೆಯಾಗಿರುವಂತದ್ದು. ಮನೆಗಳಿಗೆ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಶೆಡ್ಗಳಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ. ಹೊಸದುರ್ಗ ತಾಲೂಕಿನ ಪೂಜಾರಹಟ್ಟಿ ಗ್ರಾಮದ ಜನರ ದುಸ್ಥಿತಿ ಇದು. ಮನೆಗಳಿಗೆ ನೀರು ನುಗ್ಗಿದೆ, ಹೀಗಾಗಿ ಶೆಡ್ನಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಪರ್ಯಾಯ ಮಾರ್ಗವನ್ನು ಇವರಿಗೆ ಕೊಟ್ಟಿಲ್ಲ. ಹಿನ್ನೀರು ಭಾಗದಲ್ಲಿದ್ದ ಅಡಿಕೆ, ತೆಂಗು, ಬಾಳೆ ಬೆಳೆಯೂ ಕೂಡ ಹಾನಿಯಾಗಿದೆ. 2022ರಲ್ಲಿ ಜಿಲ್ಲಾಡಳಿತದಿಂದ ನಿವೇಶನ ಮಂಜೂರಾಗಿದೆ. ಗಮನಿಸ್ತಾ ಇರಬಹುದು, 2022ರಲ್ಲಿ ಮಂಜೂರಾಗಿರುವಂತದ್ದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ನಿವೇಶನ ಮಂಜೂರಾಗಿದೆ. ರೆವೆನ್ಯೂ ಜಾಗದಲ್ಲಿ ಸೈಟ್ ಮನೆ ನಿರ್ಮಾಣಕ್ಕೆ ಅಡ್ಡಿಯಾಗ್ತಾ ಇದೆಯಂತೆ. ನೋಡಿ, ಜನರು ಎಲ್ಲಿ ಹೋಗ್ಬೇಕು? ಶೆಡ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮನೆ ನಿರ್ಮಾಣ ಮಾಡ್ಕೊಳ್ಳೋಕೆ ತಾಂತ್ರಿಕ ದೋಷ ಎದುರಾಗ್ತಾ ಇದೆಯಂತೆ. ಮನೆ ಫೌಂಡೇಶನ್ ಹಾಕಿ GPS ಮಾಡಿಸೋಕೆ ತೊಂದರೆ ಎದುರಾಗಿದೆ. ಹಾಗಾದ್ರೆ ಬೇರೆ ಯಾವ್ದಾದ್ರು ಮಾರ್ಗವನ್ನ ಇವರಿಗೆ ತೋರಿಸ್ಬೇಕಲ್ವಾ? ಅಟ್ಲೀಸ್ಟ್ ಬೇರೆ ಕಡೆ ಆಲ್ಟರ್ನೇಟಿವ್ ವೇ ಅನ್ನ ತೋರಿಸ್ಬೇಕು. ಜನರು ಮನೆ ಇಲ್ಲ, ನೀರಿನಿಂದಾಗಿ ಬೆಳೆ ಹಾನಿಯಾಗಿದೆ, ಒಂದ್ ಕಡೆ ಆ ನಷ್ಟ, ಇನ್ನೊಂದ್ ಕಡೆ ಮನೆ ಕಳ್ಕೊಂಡಿದೀವಿ ನಾವು. ಸೊ ಹೀಗಾಗಿ ನಮ್ಗೊಂದು ಪರ್ಯಾಯ ಮಾರ್ಗ ಮಾಡ್ಕೊಡಿ ಅಂತ ಆಗ್ರಹ ಮಾಡ್ತಿದ್ದಾರೆ ಜನರು. ಹಿಂಗ್ ಮುಳುಗಿ ಹೋಗಿದ್ವಿ. ಮೊನ್ನೆ ಅಧಿಕಾರಿಗಳೆಲ್ಲ ಬಂದ್ರು, ನೋಡಿದ್ರು, ಆ ತಮ್ಮನಲ್ಲಿ ಹಾಕ್ ತೆಗಿತೀವಿ, ಕೊಡ್ತೀವಿ, ಇನ್ನಾಗುತ್ತೆ ಅಂತ ಮನೆ ಅಂತ ಹೇಳೋಗಿ ಒಂದೊಂದು ಟಾಟ್ಪಲ್ ಕೊಟ್ಟಾಗ ಅಲ್ಲಿ ಶೆಡ್ ಹಾಕೊಂಡಿದ್ವಿ. ಆ ಗಾಳಿಗೆ ಅವು ಟಾಟ್ಪಲ್ ಎಲ್ಲ ಹೊರದು ಹೋಗಿದ್ದಾವೆ. ಮಾಡ್ಕೊಂಡು ತಿನ್ನಕ್ಕೂ ನಮಗೆ ನೆಮ್ಮದಿ ಇಲ್ಲ, ಕೂಲಿ ಮಾಡಕ್ಕೂ ಇಲ್ಲ. ಹೊಲ್ದಾಗ ಜಮೀನಾಗ ಎಲ್ಲ ಖಾತೆ ಜಮೀನೆಲ್ಲ ಮುಳುಗೋಗಿದ್ದಾವು. ರಾಗಿ ಜೋಳ ಅವು ಮುಣ್ಕೊಂಡು ಹೋಗಿದ್ದಾವೆ. ಏನ್ ಮಾಡ್ಬೇಕು ಗೊತ್ತಿಲ್ಲ ನಮ್ಗೆ. ಆ ಸಮಸ್ಯೆ ಆಗಿ ಹೋಗಿತ್ತು ನಮ್ಮ 9 ಮನೆಯವರಿಗೆ. ಇಲ್ಲಿನ ಮನೆ ಪರಿಸ್ಥಿತಿ ಏನು ಇಲ್ಲ, ಎಲ್ಲ ಬಿಟ್ಟಾಕಿದ್ವಿ. ಇದ್ರಾಗ ಇದ್ರು ಅಂದ್ರೆ ಬಿಟ್ರು ಅಂದೆಲ್ಲ ಮನೆ ನೀರು ತುಂಬಿಕೊಂಡಿದ್ದಾವೆ. ಬಿದ್ರೆ ಏನ್ ಗತಿ, ಈಗೆಲ್ಲ 2 ಸಲ ಮುಳುಗಿ ಹೋಗಿದ್ದಾವೆ. ಮೇಲಿದ್ದೀವಿ ಅವಾಗ ಟಾಟ್ಪಲ್ ಕಟ್ಕೊಂಡು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವಿನಾಯಕ್, ಸದ್ಯಕ್ಕೆ ಸಂತ್ರಸ್ತರ ಅಳಲು ಏನೇನು, ಯಾಕೆ ಮನೆ ಕಟ್ಕೊಡಕ್ಕೆ ಸಮಸ್ಯೆಗಳು ಎದುರಾಗ್ತಿದೆ ಅಂತ? ಧನುಶ್ರೀ, ಏನು ಚಿತ್ರದುರ್ಗದ ಜಲಪಾತ್ರೆ ಅಂತಾನೆ ಕರೆಸ್ಕೊಳ್ಳುವಂತ ವಿವಿ ಸಾಗರ ಈ ಸಾರಿ 2ನೇ ಸಾರಿ ಕೋಡಿ ಬಿದ್ದು ಹಿನ್ನೀರಿನ ಭಾಗ ಭರ್ತಿ ಆಗ್ತಾ ಬಂದಿರತಕ್ಕಂಥದ್ದು. ಏನು ವಿವಿ ಸಾಗರ ಕೋಡಿ ಬಿದ್ದಂತ ಸಂದರ್ಭದಲ್ಲಿ ಈ ನೀರಿನ ವ್ಯಾಪ್ತಿ ಹೆಚ್ಚುತ್ತಾ ಹೋಗ್ತದೆ. ಆ ಸಂದರ್ಭದಲ್ಲಿ ಆ ಹಿನ್ನೀರ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು ಹಳ್ಳಿಗಳ ರೈತರ ಬದುಕು ನಿಜಕ್ಕೂ ಕೂಡ ಕಷ್ಟವಾಗ್ತದೆ. ಯಾಕಂತ ಹೇಳಿದ್ರೆ ಆ ಹಿನ್ನೀರಲ್ಲಿ ಬರುವಂತಹ ತೋಟಗಳು, ಜಮೀನುಗಳು ಮತ್ತು ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳು ಸಾಕಷ್ಟು ಹೆಕ್ಟೇರ್ಗಳಲ್ಲಿ ಅವರು ಮುಳುಗಡೆಯಾಗಿ ನಷ್ಟವನ್ನು ಅನುಭವಿಸಬೇಕಾಗ್ತದೆ. ಹಾಗಾಗಿ ಈ ಸಾರಿ ಕೂಡ ಅಂತದ್ದೇ ಒಂದು ಸಂಕಷ್ಟವನ್ನ ಈ ಸಾರಿ ಹಿನ್ನೀರಲ್ಲಿ ರೈತರು ಅನುಭವಿಸ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಹೊಸದುರ್ಗ ತಾಲೂಕಿನ ಪೂಜಾರಹಟ್ಟಿ ಗ್ರಾಮದಲ್ಲಿ ಇವತ್ತು ನೋಡೋದಾದ್ರೆ ಅಲ್ಲಿರ್ತಕ್ಕಂಥ ಆ ಗ್ರಾಮದ 9 ಮನೆಗಳಿಗೆ ಇವತ್ತು ನೀರು ನುಗ್ಗಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು ಅಡಕೆ ತೋಟ, ಬಾಳೆ ಮತ್ತು ತೆಂಗು ಸೇರಿದಂತೆ ಮೆಕ್ಕೆಜೋಳ, ರಾಗಿ, ಈರುಳ್ಳಿ ಈ ರೀತಿಯ 10 ಬೆಳೆಗಳು ಇವತ್ತು ಜಲಾವೃತಗೊಂಡಿರ್ತಕ್ಕಂಥದ್ದು. ಇದರಿಂದ ಏನು ಸಾಲ ಸೂಲ ಮಾಡಿ ಬೆಳೆದಿರ್ತಕ್ಕಂಥ ಬೆಳೆಗಳು ಕೈಗೆ ಬರುವಂತ ಸಂದರ್ಭದಲ್ಲಿ ಹಿನ್ನೀರಲ್ಲಿ ಮುಳುಗಡೆ ಆಗಿರ್ತಕ್ಕಂಥದ್ದು ಆ ಭಾಗದ ರೈತರಿಗೆ ತುಂಬಲಾರದ ನಷ್ಟವನ್ನ ಅನುಭವಿಸುವಂತ ಸಂಕಷ್ಟಕ್ಕೆ ತಂದೊಡ್ಡಿದೆ. ಆದ್ರೆ ಅಲ್ಲಿ ಬರುವಂತಹ ಮನೆಗಳು ಏನಿದಾವೆ ಆ ಮನೆಗಳು ಜಲಾವೃತಗೊಂಡಂತ ಸಂದರ್ಭದಲ್ಲಿ 2022ರಲ್ಲಿನೇ ಅವ್ರಿಗೆ ಹೊಸ ನಿವೇಶನಗಳನ್ನ ಕೊಡುವಂತ ಕೆಲಸಕ್ಕೆ ಕೈ ಹಾಕಿದಂತ ಜಿಲ್ಲಾಡಳಿತ ಇವತ್ತಿಗೂ ಕೂಡ ಆ ಕೆಲಸವನ್ನ ಮುಗಿಸಿ ಅವ್ರಿಗೆ ಮನೆ ಕಟ್ಟಿಕೊಡುವಂತ ಕೆಲಸವನ್ನ ಮಾಡಿಲ್ಲ ಅನ್ನುವಂಥದ್ದು ಆ ಭಾಗದ ರೈತರ ಅಳಲಾಗಿದೆ. ಈ ಈಗ ಮನೆಗಳನ್ನ ಕಟ್ಕೊಡ್ಲಿಕ್ಕೆ ಏನು GPS ಅನ್ನ ಮಾಡ್ಬೇಕಾಗಿತ್ತು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಇಂದ, ಅದು ಕೂಡ ಸಮಸ್ಯೆ ಆಗಿದೆ. ಇಲ್ಲಿವರೆಗೂ ಕೂಡ ಯಾವುದೇ ಬಿಲ್ಗಳಾಗಿರೋದ್ರಿಂದ ಮನೆಗಳನ್ನು ಕೂಡ ಕಟ್ಕೊಳಕ್ ಆಗ್ತಾ ಇಲ್ಲ. ಶೆಡ್ ಅಲ್ಲಿ ವಾಸ ಮಾಡ್ತಾ ಇದೀವಿ ಅನ್ನೋಂಥದ್ದು ಅಳಲನ್ನ ಆ ಭಾಗದ ರೈತರು ಜನರು ತೋಡ್ಕೊಳ್ತಾ ಇರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ವಿನಾಯಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.